ವರ್ಷಕ್ಕೆ 3 ಬಾರಿ 4 ತಿಂಗಳಿಗೊಮ್ಮೆ ನಿಮಗೆ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾನೆ ಇರುತ್ತೆ. ಸೊ ಎಲ್ಲಿವರೆಗೂ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಂದ್ರೆ ನಿಮ್ಮ ಒಂದು ಹೊಲದ ದಾಖಲೆ ಫ್ರೂಟ್ ID ಏನಿದೆ ಅಲ್ವಾ ಅದೆಲ್ಲ ಸರಿಯಾಗಿ ಇರೋವರೆಗೂ ಮಾತ್ರನೇ ನಿಮ್ಮ ಖಾತೆಗೆ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಪ್ರತಿ 4 ತಿಂಗಳಿಗೊಮ್ಮೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಬರದೇ ಇರೋಕೆ ಕಾರಣ ಏನೆಲ್ಲ ಇರುತ್ತೆ? ಸೊ ಹಾಗಿದ್ರೆ 24ನೇ ಕಂತಿನ ಒಂದು ಅಪ್ಡೇಟ್ ಇದು. ಈ ಒಂದು 24ನೇ ಕಂತಿನ ಹಣ ಯಾವಾಗ ಬರಬಹುದು ಅಂತ ಹೇಳಿ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಯಾರೆಲ್ಲ ಇವಾಗ 24ನೇ ಕಂತಿನ ಒಂದು PM ಕಿಸಾನ್ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರು ಅವ್ರಿಗೆಲ್ರಿಗೂ ಕೂಡ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ 23ನೇ ಕಂತಿನ ಒಂದು PM ಕಿಸಾನ್ ಯೋಜನೆ ಹಣವನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದಿರೋ ಅವ್ರಿಗಂತೂ ಸಹಜವಾಗಿ ಈ 24ನೇ ಕಂತಿನ ಹಣ ಕೂಡ ಬರುತ್ತೆ. ಅದೇ ರೀತಿ ಯಾರಿಗೆ 23ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ವೋ ಅಂಥವ್ರು ಬರದೇ ಇರೋಕೆ ಕಾರಣವನ್ನ ತಿಳ್ಕೊಂಡು ನಿಮ್ಮ ಒಂದು ಫ್ರೂಟ್ ID ಆಗಲಿ, EKYC ಆಗಲಿ, ನಂತರ ನಿಮ್ಮ ಬ್ಯಾಂಕ್ ಖಾತೆ ಆಗಲಿ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲೋ, ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಸರಿಯಾಗಿ ಲಿಂಕ್ ಆಗಿದೆಯೋ ಇಲ್ಲೋ, ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರು ನಿಮ್ಮ ಬ್ಯಾಂಕ್ ಖಾತೆಗೆ ಕೂಡ ಲಿಂಕ್ ಆಗಿದೆಯೋ ಇಲ್ಲೋ, ನಿಮ್ಮ ಬ್ಯಾಂಕ್ ಖಾತೆಯು ಆಕ್ಟಿವ್ ಇದೆಯೋ ಇಲ್ವೋ, ಈ ಎಲ್ಲವನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಅತಿ ಸಣ್ಣ ರೈತರಿಗೆ ಈ ಒಂದು PM ಕಿಸಾನ್ ಯೋಜನೆ ಹಣ ಜಮಾ ಮಾಡಲಾಗುತ್ತೆ. ಸೊ ಇದು ಸರ್ಕಾರದಿಂದಾನೇ ನಿಮಗೆ ಅವರೇ ಕೊಡ್ತಾ ಇರೋದನ್ನ ನೀವು ಯಾಕೆ ಲಾಸ್ ಮಾಡ್ಕೋತೀರಾ? ಸೊ ಸರ್ಕಾರದಿಂದ ಬರುವಂತ ಒಂದು ಹಣವನ್ನ ನೀವು ಬರೋದನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ನಿಮ್ಮ ಒಂದು ಬೇಜವಾಬ್ದಾರಿನೇ ಅಂತ ಅನ್ಕೋಬಹುದು. ಯಾಕೆ ಅಂತಂದ್ರೆ ಬಹಳ ರೈತರಿಗೆ ಗೊತ್ತಿರೋದಿಲ್ಲ ಈ ಫ್ರೂಟ್ ID ಮಾಡೋದು ಹೇಗೆ, EKYC ಮಾಡೋದು ಹೇಗೆ. ಈ EKYC ಮಾಡ್ಕೋಬೇಕು ಅಂತಂದ್ರೆ ಈ ಯಾವ ಒಂದು ಪ್ರೊಸೆಸ್ ಇರುತ್ತೆ. ನಂತರ ನೀವು ನಿಮ್ಮ PM ಕಿಸಾನ್ ಯೋಜನೆಗೆ ಒಂದು ಬ್ಯಾಂಕ್ ಖಾತೆಯನ್ನ ಲಿಂಕ್ ಮಾಡಿರ್ತೀರಾ, ನೀವು ಬೇರೆ ಖಾತೆಯಲ್ಲಿ ಚೆಕ್ ಮಾಡ್ತಾ ಇರ್ತೀರಾ. ಸೊ ಇದನ್ನ ನೀವು ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೋಬೇಕಾಗತ್ತೆ. ಇವಾಗ ನಿಮಗೆ ಬರೋ ಹಣನ ನಿಮ್ಗೆ ಮುಟ್ಟದೆ ಇರೋ ತರ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನೀವೇ ಕಾರಣ ಅಲ್ವಾ? ಸೊ ಅದಕ್ಕಾಗಿ ನೀವು ನಾನು ಹೇಳ್ತಾ ಇರುವಂತ ಈ ಎಲ್ಲಾ ಪ್ರೊಸೆಸ್ ಅನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಈ 23ನೇ ಕಂತಿನ PM ಕಿಸಾನ್ ಯೋಜನೆಯ ಹಣ ಬರದೇ ಇರುವಂತ ರೈತರು ಕಡ್ಡಾಯವಾಗಿ ನೀವು EKYC ಮಾಡಿಸ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಇಲ್ಲೋ ಅದನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲೋ ಅದನ್ನ ಚೆಕ್ ಮಾಡ್ಕೊಳ್ಳಿ. NPCI ಮ್ಯಾಪಿಂಗು ಅದು ಆಗಿದೆಯೋ ಇಲ್ವೋ ಇದೆಲ್ಲವನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಆ 2,000 ರೂಪಾಯಿ ಹಣ ಏನಿದೆ ಅಲ್ವಾ ಅದು ನಿಮಗಾಗಿನೇ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಕೆಲವೊಬ್ಬ ಮಹಿಳೆ ರೈತ ಆಗಿರ್ಬೋದು ಅಥವಾ ಪುರುಷ ರೈತ ಆಗಿರ್ಬೋದು ಒಂದೊಂದು ಸಮಯದಲ್ಲಿ ಅವರಿಗೆ ಹೊಲಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಈ ಒಂದು PM ಕಿಸಾನ್ ಯೋಜನೆ ಹಣ ನಿಮ್ಗೆ ಖಾತೆಗೆ ಬರುತ್ತಂತಂದ್ರೆ ಅದು ಖುಷಿನೇ ಅಲ್ವಾ? ಸೊ ಅಂತ ಸರ್ಕಾರದಿಂದ ಬರ್ತಾ ಇರುವಂತ ಬಡ ರೈತರಿಗೆ ಇದು ಎಷ್ಟೋ ಅವರಿಗೆ ಅನುಕೂಲ ಆಗುತ್ತೆ. ಸೊ ನೀವು ಹೊಲದಲ್ಲಿ ದುಡಿತಾ ಇದ್ರೆ ನಿಮ್ಮ ಜೊತೆ ದುಡಿಯುವಂತ ಒಂದು ಪಶು ಏನಿದೆ ಅಲ್ವಾ ಅದಕ್ಕೂ ಕೂಡ ಕೆಲವೊಂದಿಷ್ಟು ಆರೈಕೆಯನ್ನ ನೀವು ಮಾಡಬೇಕಾಗುತ್ತೆ. ಸೊ ಅಂತ ಎಲ್ಲ ಕೆಲಸವನ್ನ ಈ ಒಂದು PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣದಿಂದ ನಿಮ್ಮ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಸೊ ಹಾಗಿದ್ರೆ ಯಾರೆಲ್ಲ ಇನ್ನೂ EKYC ಪೆಂಡಿಂಗ್ ಇದೆಯೋ, ನಿಮ್ಮ ಫ್ರೂಟ್ ID ಕಂಪ್ಲೀಟ್ ಆಗಿಲ್ವೋ ಇದೆಲ್ಲವನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತಾ ಇರೋದು ಈ 23ನೇ ಕಂತಿನ ಹಣವನ್ನ ಯಾರೆಲ್ಲ ರಿಸೀವ್ ಮಾಡಿಲ್ವೋ 24ನೇ ಕಂತಿನ ಹಣ ಬರಬೇಕು ಅಂತಂದ್ರೆ ಅವರು ಅದನ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಜೊತೆಗೆ 24ನೇ ಕಂತಿನ ಹಣ ರಿಸೀವ್ ಮಾಡುವಂತ ರೈತರಿಗೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ EKYC ಇನ್ನೂ ಏನಾದರೂ ಪೆಂಡಿಂಗ್ ಇದೆಯಾ, ಅಥವಾ ನಿಮ್ಮ ಖಾತೆ ಡಿಆಕ್ಟಿವೇಟ್ ಆಗಿದೆಯಾ, ಅಥವಾ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಇದೆಯಾ ಇಲ್ವಾ ಅದನ್ನ ಸಹಿತ ನೀವು ಕೂಡ 23ನೇ ಕಂತು ರಿಸೀವ್ ಮಾಡಿದವರು ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಇದರ ನಂತರ ನಿಮಗೆ 24ನೇ ಕಂತಿನ ಹಣ ಜಮಾ ಆಗೋದು ಖಚಿತ ಆಗುತ್ತೆ. ಸೊ ಇವಾಗ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಟ್ಟೆ. ಆದ್ರೆ ಈ 24ನೇ ಕಂತಿನ PM ಕಿಸಾನ್ ಯೋಜನೆಯ ಹಣ ಯಾವಾಗ ಬರುತ್ತೆ ಅನ್ನೋದಾಯ್ತು ಅಂತಂದ್ರೆ ನಾವು ನಿಮ್ಗೆ ರೆಗ್ಯುಲರ್ ಆಗಿ PM ಕಿಸಾನ್ ಯೋಜನೆಯ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾನೆ ಇರ್ತೀವಿ. ಸೊ ಇಲ್ಲಿ ನೀವು 24ನೇ ಕಂತಿನ ಹಣ ಅಷ್ಟೇ ಅಲ್ಲ, ಇನ್ನು ಮುಂದೆ ಬರುವಂತ ಎಲ್ಲಾ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ಅನ್ನೋದನ್ನ ನಾವು ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಯಾಕೆಂತಂದ್ರೆ ನಾವು ಇದೇ ತರ ಅಪ್ಡೇಟ್ ಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾವಾಗ PM ಕಿಸಾನ್ ಯೋಜನೆಯ ಅಪ್ಡೇಟ್ಸ್ ಸರ್ಕಾರದಿಂದ ಹೊರಡಿಸ್ತಾರೋ, ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ಕೊಡ್ತಾರೋ, ಯಾವಾಗ PM ಕಿಸಾನ್ ಒಂದು ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡ್ತಾರೋ, ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ, ಯಾವ ಒಂದು ಪ್ಲೇಸಿನಿಂದ ರಿಲೀಸ್ ಮಾಡ್ತಾರೆ, ಎಷ್ಟು ರೈತರಿಗೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ತಾರೆ, ಇದೆಲ್ಲ ತರಹದ ಒಂದು ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಜೂನ್ ತಿಂಗಳಿಗೆ ಬಂದಿದೆ. ಸೊ ಜೂನ್ 20ಕ್ಕೆ ಎಲ್ಲ ರೈತರ ಖಾತೆಗೆ ಈ ಒಂದು PM ಕಿಸಾನ್ ಯೋಜನೆ ಹಣ ಬಂದಿತ್ತು 23ನೇ ಕಂತಿಂದು. ಸೊ ಇವಾಗ ನಾವು ಊಹಿಸ್ಕೋಬಹುದು 24ನೇ ಕಂತಿನ ಹಣ ಯಾವಾಗ ಬರ್ಬೋದು ಅಂತ ಹೇಳಿ. ಇಲ್ಲಿ ಯಾವುದೇ ರೀತಿಯ ಒಂದು ಅಧಿಕೃತ ಮಾಹಿತಿ ಇನ್ನು ಸರ್ಕಾರದಿಂದ ಹೊರಗೆ ಬಂದಿಲ್ಲ.
ಸೊ ಯಾವುದೇ ಒಂದು ಆದೇಶ ಇನ್ನೂ ಬಂದಿಲ್ಲ 24ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಇದೇ ದಿನಕ್ಕೆ ಬರುತ್ತೆ ಅಂತ ಹೇಳಿ. ಆದ್ರೆ ಸೊ ನಾವು ಊಹಿಸ್ಕೋಬಹುದು 23ನೇ ಕಂತಿನ ಈ ಒಂದು PM ಕಿಸಾನ್ ಯೋಜನೆ ಹಣ 2,000 ರೂಪಾಯಿ ಜೂನ್ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗಿತ್ತು. ಸೊ ಅಲ್ಲಿಂದ 4 ತಿಂಗಳು ಕೌಂಟ್ ಮಾಡ್ಕೋಬಹುದು. ಸೊ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ಕೂಡ 4 ತಿಂಗಳಾಗುತ್ತೆ. ಸೊ 4 ತಿಂಗಳಿಗೆ ಕರೆಕ್ಟ್ ಆಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿ ಗ್ಯಾರಂಟಿ ಇಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ನಿಮ್ಮ ಖಾತೆಗೆ ಈ ಒಂದು PM ಕಿಸಾನ್ ಯೋಜನೆಯ ಒಂದು ಹಣ ರಿಲೀಸ್ ಮಾಡಲಾಗುತ್ತೆ. ಯಾವ ಒಂದು ಪ್ಲೇಸ್ ಅನ್ನೋದು ಕನ್ಫರ್ಮ್ ಆಗಿಲ್ಲ, ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಇನ್ನೂ ಬಂದಿಲ್ಲ. ಸೊ ಅದಕ್ಕೂ ಮೊದಲು ನೀವು ಮುನ್ನೆಚ್ಚರಿಕೆ ವಹಿಸ್ಕೊಂಡ್ಬಿಟ್ಟು ನಿಮ್ಮ ದಾಖಲೆಗಳನ್ನ ಎಲ್ಲ ಸರಿಯಾಗಿ ಇದೆ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೊಂಡು ಅವೆಲ್ಲವನ್ನ ಸರಿಪಡಿಸಿಕೊಂಡು ರೆಡಿಯಾಗಿ ಇಟ್ಕೊಂಡಿರಿ. ಸೊ ಯಾವುದೇ ಒಂದು PM ಕಿಸಾನ್ ಯೋಜನೆಯ ಒಂದು ಮಾಹಿತಿ ಸರ್ಕಾರದಿಂದ ಬಂತು ಅಂತಂದ್ರೆ ನಾವು ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತೇವೆ. ಸೊ ವೀಕ್ಷಕರೇ, ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ತಪ್ಪದೇನೆ ಬೆಲ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಅನ್ನ. ಯಾಕಂದ್ರೆ ನಾವು ವಿಡಿಯೋ ಮಾಡಿದ ತಕ್ಷಣನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.